ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸ್ವಾಮಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟ್ರಾಟಜಿಕ್ ಟೈಮ್ ವಿತ್ ಸ್ವಾಮಿ. ನಿನ್ನೆ RCB ವರ್ಸಸ್ SRH ಮ್ಯಾಚ್, 9ನೇ ಮ್ಯಾಚ್ ಅಲ್ಲಿ 2ನೇ ಮ್ಯಾಚ್ ಇವತ್ತು. ನಿನ್ನೆ RCB ಗೆದ್ದಿದ್ದು. ತುಂಬಾ ದಿನ ಆದ್ಮೇಲೆ RCB ಫ್ಯಾನ್ಸ್ ನೆಮ್ಮದಿಯಿಂದ ಮಲಗಿದ್ದಾರೆ. ಹೌದು, ಆಲ್ಮೋಸ್ಟ್ 1 ಮಂತ್ ಆಯ್ತು RCB ಅವರು ಮ್ಯಾಚ್ ನ ವಿನ್ ಆಗಿ. ನಿನ್ನೆ ಅದು SRH ಟೀಮ್ ಅಂತ ಬಲಿಷ್ಠವಾದ ಟೀಮ್ ಎದುರುಗಡೆ ವಿನ್ ಆದ್ರು. ಏನ್ ಹೇಳ್ತೀರಾ ಇದ್ರ ಬಗ್ಗೆ, ಈ ರಿವೆಂಜ್ ಬಗ್ಗೆ? ಕರೆಕ್ಟ್, ಇದು ರಿವೆಂಜ್ ವೀಕ್ ಅಂತಾನೆ ಕರೀತಿದ್ದಾರೆ IPL ಇದರಲ್ಲಿ ಟೆಲಿಕಾಸ್ಟಿಂಗ್ ಅಲ್ಲಿ. ಫಸ್ಟ್ ಈಗ RCB ತುಂಬಾ ದಿನ ಆಗಿಲ್ಲ SRH ಮೇಲೆ ಆಪೋಸಿಟ್ ಆಡಿ. ಲಾಸ್ಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಈಗ KKR ಗಿಂತ ಮುಂಚೆ ಮ್ಯಾಚ್ ಆಡಿದೆ, 2 ಮ್ಯಾಚ್ ಮುಂಚೆ ಅಷ್ಟೇ ಆಡಿದ್ದು. ಆ ಮ್ಯಾಚ್ ಅಲ್ಲಿ 287 ಸ್ಕೋರ್, IPL ನ ಹೈಯೆಸ್ಟ್ ಸ್ಕೋರ್ ಹೊಡ್ಸ್ಕೊಂತಾರೆ. ಅದಾದ್ಮೇಲೆ ಚೇಸ್ ಕೂಡ ಮಾಡಿರ್ತಾರೆ 262 ತನಕ, ಬಟ್ ವಿನ್ ಆಗಿರಲ್ಲ. ಲಾಸ್ಟ್ 2-3 ಮ್ಯಾಚಸ್ ಇಂದ ಪರವಾಗಿಲ್ಲ ಅನ್ನೋ ತರ ಪರ್ಫಾರ್ಮೆನ್ಸ್ ಇತ್ತು. ಕೊನೆಗೂ ಇವತ್ತು ಆ ವಿನ್ನಿಂಗ್ ಲೈನ್ ನ ಕ್ರಾಸ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ತುಂಬಾ ದಿನ ಆದ್ಮೇಲೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮ್ಯಾಚ್ ನೋಡಿದ್ವಿ. RCB ಫ್ಯಾನ್ಸ್ ಎಲ್ಲ ಖುಷಿಯಿಂದ ಮಲ್ಗೋ ತರ ನಮಗೆ ಒಂದು ಚಾನ್ಸ್ ಕೊಟ್ರು. ಹೌದು. ಸೊ ನಿನ್ನೆ ಮ್ಯಾಚ್ ಟೀಮ್ ಕಾಂಬಿನೇಷನ್ ಮತ್ತೆ ಪರ್ಫಾರ್ಮೆನ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕಾಂಬಿನೇಷನ್ ಅಂತ ಬಂದ್ರೆ ಲಾಸ್ಟ್ ಒಂದು 2-3 ಮ್ಯಾಚಸ್ ಇಂದನೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. KKR ಮೇಲೆ ಚೆನ್ನಾಗಿತ್ತು, SRH ಮೇಲೆ ಚೆನ್ನಾಗಿತ್ತು. ಲಾಸ್ಟ್ ತನಕ ಬರ್ತಾ ಇದ್ರು, ಸೋಲ್ತಾ ಇದ್ರು. ನಾವು ಮುಂಚೆನೂ ಕೂಡ ಯಾಕೆ ಇಷ್ಟೊಂದು RCB ಸರಿ ಕ್ರಿಟಿಕ್ಸ್ ಬಂತು. ಮುಂಚೆನೂ RCB ತುಂಬಾ ಸರಿ ಸೋತಿದ್ದಾರೆ. ತುಂಬಾ ಸೀಸನ್ ಗಳಲ್ಲಿ ಲಾಸ್ಟ್ ಮೂಮೆಂಟ್ ತನಕ ಬಂದು ಸೋತಿದ್ದಾರೆ. ಅಥವಾ ಟಾಪ್ 4 ಕ್ವಾಲಿಫೈ ಆಗಕ್ಕಿಂತ ಮುಂಚೆ ಸೋತಿದ್ದಾರೆ. 5-6 ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಬಟ್ ಈ ಸರಿ ಯಾಕೆ ತುಂಬಾ ಬೈತಾ ಇದ್ರು ಜನ ಅಂತಂದ್ರೆ, ನೀವು ಸ್ಟಾರ್ಟಿಂಗ್ ಅಲ್ಲಿ ಎಡುತ್ತಾ ಇದ್ದೀರಾ, ಒಂದು ಟೀಮ್ ಪರ್ಫಾರ್ಮೆನ್ಸ್ ಇಲ್ಲ, ನೀವು ಸೋಲ್ತಾ ಇದ್ದೀರಾ. ನೀವು ಸೆಲೆಕ್ಷನ್ ನಲ್ಲಿ ಎಡುತ್ತಾ ಇದ್ದೀರಾ. ಆಮೇಲೆ ಯಾವ್ದೋ ಬ್ಯಾಟಿಂಗ್ ಪಿಚ್ ಅಲ್ಲಿ ಬೌಲರ್ಸ್ ನ ಜಾಸ್ತಿ ತಗೊಂಡಿರ್ತಾರ. ಈ ತರ ನಿಮ್ದು ಟೀಮ್ ಸೆಲೆಕ್ಷನ್ ಆ ತರ ಮೈನರ್ ಮೇಲೆ ನಿಮ್ಗೆ ಕಣ್ಣಿಗೆ ಕಾಣುವಂತ ಸೆಲೆಕ್ಷನ್ ಅಲ್ಲಿ ಎಡವಿ ನೀವು ಸೋಲ್ತಾ ಇದ್ದಿದ್ದು. ಅದು ಆಕ್ಚುಲಿ ಫ್ಯಾನ್ಸಿಗೆ ತುಂಬಾ ಉದೋಗಿತ್ತು. ಇವತ್ತು ಲಾಸ್ಟ್ ಒಂದು 2-3 ಮ್ಯಾಚಸ್ ಇಂದ ಟೀಮ್ ಸೆಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಪರ್ಫಾರ್ಮೆನ್ಸ್ ಬರ್ತಾ ಇತ್ತು, ಗೆಲುವಿನ ರೇಖೆ ದಾಟ್ತಾ ಇರಲಿಲ್ಲ. ಬಟ್ ಇವತ್ತು ಆ ಗೆಲುವಿನ ರೇಖೆ ಕೂಡ ದಾಟಿ ಮುಂದೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಸೆಲೆಕ್ಷನ್ ಮತ್ತೆ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು. ಆ ಗೆಲುವಿನ ರೇಖೆಯನ್ನ ದಾಟ್ಲಿಕ್ಕೆ ರಜತ್ ಪಟಿದಾರ್ ಅವರ ಕೊಡುಗೆ ತುಂಬಾನೇ ಇದೆ. ಅವರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡ್ಲೇಬೇಕಾಗತ್ತೆ. ಏನ್ ಹೇಳ್ತೀರಾ? ರಜತ್ ಪಟಿದಾರ್ ಆಕ್ಚುಲಿ ಫ್ಯೂಚರ್ IPL ಸ್ಟಾರ್ ಕೂಡ ಹೌದು, ಫ್ಯೂಚರ್ RCB ಸ್ಟಾರ್, ಫ್ಯೂಚರ್ ಇಂಡಿಯನ್ ಸ್ಟಾರ್. ಅವ್ರು ಆಕ್ಚುಲಿ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ RCB ನ ರಿಟೈನ್ ಮಾಡಿದ್ರೆ ಪಟಿದಾರ್ ಮತ್ತೆ ವಿರಾಟ್ ಕೊಹ್ಲಿನ ಕಂಪಲ್ಸರಿ ರಿಟೈನ್ ಮಾಡ್ಲೇಬೇಕು. ಉಳಿದಾದ್ರು ಮಾಡ್ತಾರೋ ಬಿಡ್ತಾರೋ ಸೆಕೆಂಡರಿ, ಬಟ್ ರಜತ್ ಪಟಿದಾರ್ ಒಬ್ಬ ಫ್ಯೂಚರ್ ನಮ್ಗೆ RCB ಸ್ಟಾರ್ ಆಗಿ ಕಾಣ್ತಿದ್ದಾರೆ. ಕೊಹ್ಲಿ ಆದ್ಮೇಲೆ ನೆಕ್ಸ್ಟ್ ಯಾರಾದ್ರೂ ನಮ್ಗೆ RCB ಲಿ ಪರ್ಮನೆಂಟ್ ಸ್ಟ್ರಾಂಗ್ ಪ್ಲೇಯರ್ ಬೇಕು ಅಂದ್ರೆ ಪಟಿದಾರ್ ತರನೇ. ಮೊನ್ನೆ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. 20 ಬಾಲ್ 50, 19 ಬಾಲ್ 50 ಹೊಡಿತಾರೆ. ಇವರು ಮಾರ್ಕಂಡೆಗೆ ಒಂದೇ ಓವರ್ ಅಲ್ಲಿ 4 ಸಿಕ್ಸ್ ಹೊಡಿತಾರೆ. ಅವ್ರ ಮೆಚುರಿಟಿ ನಂಗೆ ತುಂಬಾ ಇಷ್ಟ ಆಗಿತ್ತು. ಅಂದ್ರೆ 4 ಸಿಕ್ಸ್ ಹೊಡೋದ್ಮೇಲೆ ಲಾಸ್ಟ್ ಬಾಲ್ ಯಾವ್ದೇ ಆಗ್ಲಿ ಬ್ಯಾಟ್ಸ್ಮನ್ ಒಂದು ಟೆಂಪ್ಟೇಷನ್ ಇರುತ್ತೆ, 5 ಸಿಕ್ಸ್ ಹೊಡೆದ್ ಬಿಡೋಣ ಈ ಓವರ್ ಅಲ್ಲಿ ಅಂತ. ಎಂತ ಬ್ಯಾಟರ್ ಅದನ್ನು ಒಂದು ಟೆಂಪ್ಟೇಷನ್ ಬಂದ್ಬಿಡುತ್ತೆ. ಬಟ್ ಲಾಸ್ಟ್ ಬಾಲ್ ಸಿಂಗಲ್ ತಗೊಂತಾರೆ, ನಂಗೆ ತುಂಬಾ ಖುಷಿ ಆಯ್ತು. ಸೊ ಆ ಒಂದು ಮೆಚುರಿಟಿ ಕೂಡ ಇದೆ ಅವರಿಗೆ. ಸೊ ಒಬ್ಬ ಫ್ಯೂಚರ್ ಸ್ಟಾರ್ ಆಗಿ ನಾನು ರಜತ್ ಪಟಿದಾರ್ ನೋಡ್ತಾ ಇದ್ದೇನೆ. ಆಮೇಲೆ RCB ಕೂಡ ಅವ್ರದ್ದು ರಿಕ್ವೈರ್ಮೆಂಟ್ ತುಂಬಾ ಇದೆ. ನೆನ್ನೆ ಪರ್ಫಾರ್ಮೆನ್ಸ್ ಅವರಿಂದಾನೇ ಆಕ್ಚುಲಿ ಡಿಫರೆನ್ಸ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ಹೌದು, ನಿನ್ನೆ ಅವರು ಒಳ್ಳೆ ಸ್ಟ್ರೈಕ್ ರೇಟ್ ನ ಇಟ್ಕೊಂಡು ಪರ್ಫಾರ್ಮ್ ಮಾಡಿದ್ರು. ಅದೇ Correct. ಸ್ಟ್ರೈಕ್ ರೇಟ್ ಅಂತ ಮಾತಾಡ್ತಾ ಹೋದ್ರೆ, ನಮ್ಮ ವಿರಾಟ್ ಕೊಹ್ಲಿ ಅವರ ಸ್ಟ್ರೈಕ್ ರೇಟ್ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಕೊಹ್ಲಿ ಸ್ಟ್ರೈಕ್ ರೇಟ್ ನೆನ್ನೆ ಆಕ್ಚುಲಿ ಅಷ್ಟು ಸ್ಕೋರ್ ಆಗಕ್ಕೆ ಪಟಿದಾರ್ದು ಪಾತ್ರ ತುಂಬಾ ಇದೆ. ಇನ್ ಕೇಸ್ ಪಟಿದಾರ್ ಎಲ್ಲಾದ್ರೂ ಅಷ್ಟು ಸ್ಕೋರ್ ಮಾಡಿಲ್ಲ, 20 ಬಾಲಲ್ಲಿ ಇನ್ನೂ 50 ರನ್ ಹೊಡೆದಿರಲಿಲ್ಲ ಅಂದ್ರೆ 200 ಕ್ರಾಸ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು. ನನ್ಗೆ ನೆನಪಿದೆ, RCB ಮೇಲೆ ಕೊಹ್ಲಿ ಸೆಂಚುರಿ ಹೊಡಿತಾರೆ, ಬಟ್ ಉಳಿದಾರೆ ಯಾರು ಆಡಲ್ಲ. ಸ್ಕೋರ್ ಅರೌಂಡ್ 186 ಏನೋ ಆಗುತ್ತೆ. ಆ ಟೈಮಲ್ಲಿ ಎಲ್ಲ ಕೊಹ್ಲಿ ಬೈತಾ ಇರ್ತಾರೆ, ಅವನಿಂದ ಅವರು ಸ್ಟ್ರೈಕ್ ರೇಟ್ ಕಮ್ಮಿ ಇತ್ತು, ಅದಕ್ಕೆ ಅಷ್ಟು ಸ್ಕೋರ್ ಆಯ್ತು, ಚೆನ್ನಾಗಿ ಆಡಿದ್ರೆ ಇನ್ನೂ ಜಾಸ್ತಿ ಆಗ್ತಾ ಇತ್ತು, ಫಾಸ್ಟ್ ಆಗಿ ಆಡ್ಬೇಕಿತ್ತು ಅಂತ. ಬಟ್ ನಾನು ಅವತ್ತು ಹೇಳಿದ್ದೆ, ಈ ಮ್ಯಾಚ್ ಸೋತಿದ್ದಾರೆ, ಅದಕ್ಕೆ ಕೊಹ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ರು ನಿಮ್ಗೆ ಚೆನ್ನಾಗಿ ಕಾಣ್ತಾ ಇಲ್ಲ. ಬಟ್ ನಿನ್ನೆದು ಮ್ಯಾಚ್ ಗೆದ್ದಿದ್ದಾರೆ, ಕೊಹ್ಲಿದು ಸ್ಟ್ರೈಕ್ ರೇಟ್ ತುಂಬಾ ಕಮ್ಮಿ ಇದೆ. ಆದ್ರೂ ನಿಮ್ಗೆ ಓಕೆ ಕೊಹ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದಾರೆ ಅಂತ ಅನ್ಸುತ್ತೆ. ಅದು ಆಕ್ಚುಲಿ ಡಿಫರೆನ್ಸ್ ಹಂಗೇನೆ. ಟೀಮ್ ಗೆದ್ದಾಗ್ಲೇ ಒಂಥರ ಕಾಣ್ತಾರೆ ಪ್ಲೇಯರ್ಸ್, ಸೋತಾಗ್ಲೇ ಒಂಥರ ಕಾಣ್ತಾರೆ. ಬಟ್ ಅವತ್ತು ನಾನು ಕೊಹ್ಲಿ 156 ಸ್ಟ್ರೈಕ್ ರೇಟ್ ಇಸ್ ನಾಟ್ ಬ್ಯಾಡ್ ಥಿಂಗ್. ನೀವು 100 ಹೊಡೆದು 72 ಬಾಲಿ 113 ಸ್ಕೋರ್ ಹೊಡಿತೀರಾ ಅಂದ್ರೆ ಇಟ್ಸ್ ಗುಡ್ ಓನ್ಲಿ. ಬಟ್ ಬೇರೆ ಪರ್ಫಾರ್ಮೆನ್ಸ್ ಮಾಡದೇ ಇದ್ದಕ್ಕೆ ಕೊಹ್ಲಿದು ಪರ್ಫಾರ್ಮೆನ್ಸ್ ಕೆಟ್ಟದಾಗ ಕಾಣ್ತು. ಬಟ್ ನಿನ್ನೆ ಎಲ್ಲಾ ಚೆನ್ನಾಗಿ ಆಡಿದ್ದಾರೆ. ಕೊಹ್ಲಿ ಸ್ಟ್ರೈಕ್ ರೇಟ್ ಚೆನ್ನಾಗಿಲ್ಲ ಅಂದ್ರೂ ಓಕೆ ಓಕೆ ಅನ್ನತ್ತೆ, ಅಂದ್ರೆ ಎಲ್ಲ ಓಕೆ ಪರವಾಗಿಲ್ಲ ಅಂತಾರೆ ಅಂದ್ರು. ಬಟ್ ಸ್ಟಿಲ್ ಅವರು ಸ್ಟ್ರೈಕ್ ರೇಟ್ ನ ಇಂಪ್ರೂವ್ ಮಾಡ್ಕೊಳ್ಳೇಬೇಕು. ನಾಟ್ ಓನ್ಲಿ ಇನ್ ಪರ್ಸ್ಪೆಕ್ಟಿವ್ ಆಫ್ RCB, ಇಂಡಿಯನ್ ಟೀಮ್ಗೆ ಅವರು ನೆಕ್ಸ್ಟ್ ಟೀಮ್ ಸೆಲೆಕ್ಷನ್ ಆಗ್ತಾರೆ. ಅಲ್ಲಿ ನೀವು ಅವ್ರನ್ನ ಬೈ ಡಿಫಾಲ್ಟ್ 11 ಅಲ್ಲಿ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಅವ್ರು ಯಾಕಂದ್ರೆ ಅಲ್ಲಿ ಅವ್ರು ಒಂದೊಂದು ಬರ್ತಾರೆ.
ಪವರ್ ಪ್ಲೇದಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಅಥವಾ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡೋದಕ್ಕೆ ಆಪ್ಷನ್ಸ್ ಕಮ್ಮಿ. ಅವ್ರು ಪವರ್ ಪ್ಲೇ ಆದ್ಮೇಲೆ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಬೇಕು. ಅಲ್ಲಿ T20 ಇರೋದ್ರಿಂದ ನೀವು ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ T20 ವರ್ಲ್ಡ್ ಕಪ್ ಪಾಯಿಂಟ್ ಆಫ್ ವ್ಯೂ. ಇಷ್ಟು ದಿನ ಎಷ್ಟು ಮ್ಯಾಚಸ್ ಅಲ್ಲಿ ಕೇವಲ 2ನೇ ಮ್ಯಾಚ್ ಮಾತ್ರ ಗೆದ್ದಿರೋದು. ಬಟ್ ಈ ಗೆಲುವು ತುಂಬಾ ಚೆನ್ನಾಗಿತ್ತು, ಒಂಥರ ನೋಡ್ಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗ್ ಅನಿಸ್ತು. ಈ ಗೆಲುವು ನೆಕ್ಸ್ಟ್ ಬರ್ತಕ್ಕಂತ ಮ್ಯಾಚ್ ಗಳಿಗೆ ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡುತ್ತಾ ನಮ್ ಪ್ಲೇಯರ್ಸ್ಗೆ? ಖಂಡಿತ ಬೂಸ್ಟ್ ಮಾಡುತ್ತೆ. ಇನ್ಫ್ಯಾಕ್ಟ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ಫ್ಯಾಕ್ಟ್ ಟು ಪ್ಲೇಸಸ್ ಕೂಡ ಅದನ್ನೇ ಹೇಳ್ತಾರೆ. ನಾವು ಎಷ್ಟೇ ನೀವು ಓವರಲ್ ಆಗಿ ನಾನು ವರ್ಬಲ್ ಆಗಿ ನನ್ನ ಮಾತಲ್ಲಿ ನಿನ್ಗೆ ನೀನ್ ಚೆನ್ನಾಗ್ ಆಡ್ತಾ ಇದೀಯಾ, ಯು ಆರ್ ವೆರಿ ಗುಡ್ ಪ್ಲೇಯರ್, ನೀ ಇನ್ನೂ ಚೆನ್ನಾಗಿ, ಅದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು, ನೀವು ಎಷ್ಟೇ ಹೇಳಿದ್ರು ಕಾನ್ಫಿಡೆನ್ಸ್ ಬೂಸ್ಟ್ ಆಗೋದು ತುಂಬಾ ಕಷ್ಟ. ನೀವು ಇನ್ಫ್ಯಾಕ್ಟ್ ಒಳಗಡೆಯಿಂದ ಬರಬೇಕು, ಇಲ್ಲ ಅಂದ್ರೆ ಟೀಮ್ ಪರ್ಫಾರ್ಮ್ ಮಾಡ್ಬೇಕು. ಟೀಮ್ ಪರ್ಫಾರ್ಮ್ ಮಾಡಿದಾಗ ಆಬ್ವಿಯಸ್ಲಿ ನಿಮ್ಗೆ ಏನಾಗುತ್ತೆ, ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ, ನಿಮ್ ಬಾಡಿಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದರಿಂದ ನಿಮ್ಗೆ ಆಬ್ವಿಯಸ್ ಆಗಿ ಟೀಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೆ, ಮತ್ತೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಅದೇ ಕಾನ್ಫಿಡೆನ್ಸ್ ಇಟ್ಕೊಂಡು ಫ್ಯೂಚರ್ ಅಲ್ಲಿ ಇನ್ನು ನೆಕ್ಸ್ಟ್ ಮ್ಯಾಚ್ ಗಳು ಚೆನ್ನಾಗಿ ಆಡ್ತಾ ಹೋಗ್ತಾರೆ. ಅದೇ ಆಕ್ಚುಲಿ ಲಾಸ್ಟ್ 2-3 ಮ್ಯಾಚಸ್ ಅಲ್ಲೂ ನಿಮ್ದು ನೀವು ಗೆದ್ದಿಲ್ಲ ಆದ್ರೂ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಅದರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಇಂದ ಇವತ್ತು ಕೂಡ ಆಡಿದ್ದು. ಸೊ ಅದು ನಿಮ್ಗೆ ಆಕ್ಚುಲಿ ಡಿಫರೆನ್ಸ್ ಮಾಡುತ್ತೆ. ಕಾನ್ಫಿಡೆನ್ಸ್ ತುಂಬಾ ಬೇಕೇ ಬೇಕು. RCB ಒಳ್ಳೆ ಕಾನ್ಫಿಡೆನ್ಸ್ ಇದೆ. ಕ್ವಾಲಿಫೈಯಿಂಗ್ ಚಾನ್ಸಸ್ ಅಂತ ಬಂದ್ರೆ ಅದು ತುಂಬಾ ಕಷ್ಟ ಇದೆ. 10 ಟೀಮ್ ಆಡ್ಬೇಕಾದ್ರೆ 14 ಪಾಯಿಂಟ್ ಇಟ್ಕೊಂಡು ನಾನು ಕ್ವಾಲಿಫೈ ಆಗ್ತೀನಿ ಅಂತ ಅನ್ನೋಂಥ ಚಾನ್ಸಸ್ ತುಂಬಾ ಕಡಿಮೆ. ಕ್ವಾಲಿಫೈಗೋಸ್ಕರ ಆಡ್ತಾ ಇಲ್ಲ ಈಗ. ಏನಾದ್ರೂ ಒಂದು ಟೀಮ್ ಪರ್ಫಾರ್ಮೆನ್ಸ್ ಇದೇ ಕಾನ್ಫಿಡೆನ್ಸ್ ಅಲ್ಲಿ ಫ್ಯೂಚರ್ ಸೀಸನ್ಗೆ ಅಂದ್ರೆ IPL 2025 ಅಲ್ಲೆಲ್ಲ ಹೋದಾಗ ಯಾವ ಪ್ಲೇಯರ್ಸ್ ನ ರಿಟೈನ್ ಮಾಡ್ಕೋಬೇಕು, ಯಾವ ಪ್ಲೇಯರ್ಸ್ ನ ಆಡಿಸ್ಬೇಕು, ಅದು ಒಂದು ನೋಡೋದಕ್ಕೆ ಒಂದು ಚಾನ್ಸ್ ಇದೆ. ಯಾವ್ದನ್ನ ಒಂದು ಚೆಕ್ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಸಿಗ್ತಾ ಇದೆ ಈಗ ಅಷ್ಟೇ. ಸೊ IPL ಅಲ್ಲಿ T20 ಫಾರ್ಮ್ಯಾಟ್ ಅಲ್ಲಿ ಯೂಶಲಿ 200+ ರನ್ಸ್ ಇಸ್ ನಾಟ್ ಅ ಸ್ಮಾಲ್ ಸ್ಕೋರ್. ಬಟ್ ಇತ್ತೀಚಿನ ದಿನಗಳಲ್ಲಿ 200+ ಆರಾಮಾಗಿ ಎಲ್ಲ ಟೀಮ್ಸ್ ಸ್ಕೋರ್ ಮಾಡ್ತಾ ಇದೆ. ಈವನ್ ಚೇಸ್ ಕೂಡ ಮಾಡ್ತಾ ಇದ್ದಾರೆ. ಲೈಕ್ ನಮ್ಮ RCBನೇ ಲಾಸ್ಟ್ ಟೈಮ್ ತುಂಬಾ ರನ್ ಗಟ್ಲೆ ಚೇಸ್ ಮಾಡಕ್ ಟ್ರೈ ಮಾಡಿ 262 ಸಮಥಿಂಗ್ ಏನೋ ಮಾಡ್ತಾರೆ. ಮುಂಬೈ ಕೂಡ 245+ ಏನೋ ಚೇಸ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಸೊ ನಿನ್ನೆ ನೋಡ್ಕೊಂಡ್ರೆ ನಮ್ದು 200+ ವೆರಿ ಸ್ಮಾಲ್ ಸ್ಕೋರ್ ಇತ್ತು. ಅದನ್ನ ನಮ್ ಬೌಲರ್ಸ್ ಡಿಫೆಂಡ್ ಮಾಡ್ತಾರೆ. ಸೊ ನಿನ್ನೆ RCB ಬ್ಯಾಟಿಂಗ್ ತುಂಬಾ ಚೆನ್ನಾಗಿತ್ತಾ ಅಥವಾ ಬೌಲಿಂಗ್ ತುಂಬಾ ಚೆನ್ನಾಗಿತ್ತಾ? ಎಕ್ಸೆಪ್ಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ನನಗೆ ಓವರ್ ಆಲ್ ಎಲ್ಲ ಇಷ್ಟ ಆಯ್ತು. ಬ್ಯಾಟಿಂಗು ಚೆನ್ನಾಗಿತ್ತು, ಬೌಲಿಂಗು ಚೆನ್ನಾಗಿತ್ತು. ಬೌಲಿಂಗ್ ಅಲ್ಲಿ ಸ್ಟಿಲ್ ಸ್ವಪ್ನಿಲ್ ಸಿಂಗ್ ಚೆನ್ನಾಗಿ ಮಾಡಿರ್ಬೋದು. ಸ್ಟಿಲ್ ಐ ಆಮ್ ನಾಟ್ ಹ್ಯಾಪಿ ವಿತ್ ಸ್ವಪ್ನಿಲ್ ಸಿಂಗ್. ಅಂದ್ರೆ ಒಬ್ಬ ಕ್ರಿಕೆಟರ್ ಆಗಿ ನಾನು ನೋಡೋದಾದ್ರೆ ಸ್ವಪ್ನಿಲ್ ಸಿಂಗ್ 2 ವಿಕೆಟ್ ತಗೊಂಡಿದ್ರು, ಮಾರ್ಕ್ರಮ್ ಮತ್ತೆ ಕ್ಲಾಸನ್ ವಿಕೆಟ್ 2 ಎತ್ಕೊಂತಾರೆ. ತಗೊಂಡಿದ್ರು ಅವ್ರ ಬ್ಯಾಟ್ಸ್ಮನ್ ಮಿಸ್ ಇಂದ ಔಟ್ ಆಗಿದ್ದು. ಮಾರ್ಕ್ರಮ್ ಫುಲ್ ಟಾಸ್ ಬಾಲ್ ನ ಮಿಡ್ ವಿಕೆಟ್ ಕಡೆ ಹೊಡೆಯಕ್ ಹೋಗಿ ಮಿಸ್ ಸೆಟ್ ಆಗಿ LBW ಆಗ್ತಾರೆ. ಸ್ಟ್ರೈಟ್ ವಿಕೆಟ್ ಫುಲ್ ಟಾಸ್ ಬೀಳುತ್ತೆ ಬಾಲ್. ಮಾರ್ಕ್ರಮ್ ಕೂಡ ಓವರ್ 19 ರನ್ ಬಂದಿರುತ್ತೆ, ಬಟ್ ಸ್ಟಿಲ್ ಹೊಡೆಯಕ್ಕೆ ಔಟ್ ಆಗ್ತಾರೆ. ಆಮೇಲೆ ತುಂಬಾ ಫುಲ್ ಟಾಸ್ ಗಳು ಹಾಕಿರೋದು ನಾನು ನೋಡಿದೆ ಸ್ವಪ್ನಿಲ್ ಸಿಂಗ್. ಅವರು ಇನ್ನೂ ಫ್ಯೂಚರ್ ಇನ್ನು ಬೆಳ್ಕೋಬಹುದು. ಬಟ್ ಸ್ಟಿಲ್ ಪರ್ಫಾರ್ಮೆನ್ಸ್ ನಿನ್ನೆ ಮಿಸ್ ಇಟ್ ಇಂದ SRH ಸೋತಿದ್ದು ಟೀಮ್. ಇಲ್ಲಾಂದ್ರೆ ತುಂಬಾ ಬಲಿಷ್ಠವಾದಂತ ಟೀಮ್ ಅದು. ಅದ್ಬಿಟ್ಟು ಎಸ್ಟಾರ್ ಪವರ್ ಪ್ಲೇ ಚೆನ್ನಾಗಿ ಮಾಡಿದ್ರು. ಸಿರಾಜ್ ಬೌಲಿಂಗ್ ಚೆನ್ನಾಗಿತ್ತು, ಗ್ರೀನ್ ಬೌಲಿಂಗ್ ಚೆನ್ನಾಗಿತ್ತು, ಫರ್ಗ್ಯೂಸನ್ ಮಾತ್ರ ತುಂಬಾ ಓಡಿಸ್ಕೊಂಡ್ರು. ಇನ್ನು ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ನನ್ ಬ್ಯಾಟಿಂಗ್ ಬೌಲಿಂಗ್ ಅಂತ ಡಿಸ್ಟಿಂಗ್ವಿಶ್ ಮಾಡಕ್ ಇಷ್ಟ ಇಲ್ಲ. ಎರಡೂ ಡಿಪಾರ್ಟ್ಮೆಂಟ್ ಅಲ್ಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಬ್ಯಾಟಿಂಗ್ ಅಲ್ಲಿ ಕೊಹ್ಲಿ ಸ್ವಲ್ಪ ಸ್ಟ್ರೈಕ್ ರೇಟ್ ಇಂಪ್ರೂವ್ ಮಾಡ್ಕೋಬೇಕು. ಬೌಲಿಂಗ್ ಅಲ್ಲಿ ಸ್ವಪ್ನಿಲ್ ಅವರೆಲ್ಲ ಸ್ವಲ್ಪ ಫುಲ್ ಟಾಸ್ ಹಾಕೋದನ್ನ ಕಮ್ಮಿ ಮಾಡಿದ್ರೆ ಚೆನ್ನಾಗಿರುತ್ತೆ ಟೀಮ್ ಇನ್ನು. ಸೊ SRH ನಮ್ಗೆ ಗೊತ್ತೇ ಇದೆ ಅವರು ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರೆ ಅಂತ, ಯಾವ ರೀತಿ ರನ್ ಟಾರ್ಗೆಟ್ ಸೆಟ್ ಮಾಡ್ತಾರೆ ಅಂತ. ಬಟ್ ನೆನ್ನೆ ಟಾಸ್ ಅಲ್ಲಿ ಗೆದ್ದಿದ್ದು RCB ಪ್ಲಸ್ ಅವರು ಬ್ಯಾಟಿಂಗ್ ನ ಚೂಸ್ ಮಾಡ್ಕೊಂಡ್ರು. ಸೊ ಇದು RCBಗೆ ಅಡ್ವಾಂಟೇಜ್ ಆಯ್ತಾ ಅಥವಾ ಆ ಸ್ಕೋರ್ ಪ್ರೆಷರ್ ಏನಾದ್ರು SRH ಮೇಲೆ ಬೀಳ್ತು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಆಕ್ಚುಲಿ ಸ್ಕೋರ್ ಬೋರ್ಡ್ ಪ್ರೆಷರ್ SRH ಗೆ ಅದು ಕಷ್ಟ ಕೊಡ್ತಾನೆ ಇದೆ. ಅವರು ಇದು ಸೋತಿರೋದು ಕೂಡ KKR ಮೇಲೆ ನನಗೆ ನೆನಪಿದೆ. ಕ್ಲಾಸನ್ ಎಲ್ಲ ಔಟ್ ಆಗಿರ್ತಾರೆ, ಕ್ಲಾಸನ್ ಒಬ್ಬರೇ ಹೊಡೆದು ವಿನ್ ಮಾಡಿ ಆಲ್ಮೋಸ್ಟ್ 10ಕ್ಕೆ ತಗೊಂಡ್ಬರ್ತಾರೆ. ಶಾಬಾಜ್ ಅಹಮದ್ ಮತ್ತೆ ಕ್ಲಾಸನ್ ಲಾಸ್ಟ್ ಓವರ್ ಅಲ್ಲಿ ಅಕ್ಷಿತ್ ರಾಣಾ ಬೌಲಿಂಗ್ ಅಲ್ಲಿ 4 ಬಾಲಿಗೆ 6 ರನ್ ಏನೋ ಬೇಕಾಗುತ್ತೆ. ಆ ಟೈಮಲ್ಲಿ ಸೋಲ್ತಾರೆ ಆಕ್ಚುಲಿ. ಸೊ ಇದು ಕ್ಲಿಯರ್ ಆಗಿ ಏನ್ ತೋರಿಸ್ತಾ ಇದೆ ಅಂದ್ರೆ SRH ಟೀಮು ಫಸ್ಟ್ ಬ್ಯಾಟಿಂಗ್ ಆಡಿದಾಗ್ಲೇ ಒಂದು ಡಿಫ್ರೆಂಟ್ ಟೀಮ್, ಸೆಕೆಂಡ್ ಬ್ಯಾಟಿಂಗ್ ಆಡಿದಾಗ್ಲೇ ಒಂದು ಡಿಫ್ರೆಂಟ್ ಟೀಮ್. ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಅವ್ರನ್ನ ಕಟ್ ಹಾಕೋದು ತುಂಬಾ ಕಷ್ಟ. ಬಟ್ ಸೆಕೆಂಡ್ ಬ್ಯಾಟಿಂಗ್ ಅಂತ ಬಂದ್ರೆ ನೀವು ಸ್ಕೋರ್ ಬೋರ್ಡ್ ಸ್ವಲ್ಪ ಒಂದು 200-220 ಸ್ಕೋರ್ ಮಾಡಿ ಅವರಿಗೆ ಬ್ಯಾಟಿಂಗ್ ಮಾಡಕ್ ಬಿಟ್ಟಾಗ ಆ ಪ್ರೆಷರ್ ಅಲ್ಲಿ ಅವರು ಬೇಗ ವಿಕೆಟ್ ಗಳು ಕೊಡ್ತಾ ಇದ್ದಾರೆ. ನೆನ್ನೆನೂ ಅದೇ ಆಗಿದ್ದು. 200+ ಸ್ಕೋರ್ ಇದ್ದ ತಕ್ಷಣ ಅವ್ರು ಎವ್ರಿ ಓವರ್ 10 ರನ್ ರೇಟ್ ಮೇಂಟೈನ್ ಮಾಡೋದಕ್ಕೋಸ್ಕರ ಬಿಗ್ ಹಿಟ್ಸ್ ಟ್ರೈ ಮಾಡಿ ಲೂಸ್ ಬಾಲಿಗೆ ಅಥವಾ ಕೆಲವು ಟೈಮ್ ಚೆನ್ನಾಗಿರೋ ಬಾಲಿಗೆ ಬಿಗ್ ಹಿಟ್ಸ್ ಟ್ರೈ ಮಾಡ್ಬಿಟ್ಟು ಔಟ್ ಆಗಿದ್ದು. ಸೊ ಅವ್ರನ್ನ ಕಟ್ ಹಾಕ್ಬೇಕು ಅಂದ್ರೆ ನೀವು ಟಾಸ್ ಗೆದ್ರೆ ಖಂಡಿತವಾಗ್ಲೂ ಬ್ಯಾಟಿಂಗ್ ತಗೊಳ್ಳಿ. ಪ್ಯಾಟ್ ಕಮಿನ್ಸ್ ಕೂಡ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅದೇ ಹೇಳಿದ್ರು, ನಮಗೆ
ಟಾಸ್ ಗೆದ್ರೆ ನಾವು ಬ್ಯಾಟಿಂಗ್ ತಗೊಂಡ್ಬಿಟ್ಟು 200 250 ಪ್ಲಸ್ ಹತ್ರ ಹೊಡಿಬೇಕು ಅನ್ನೋ ತರ ನಾವು ಥಿಂಕ್ ಮಾಡ್ತಾ ಇದೀವಿ. ನಾವು ಸೆಕೆಂಡ್ ಬ್ಯಾಟಿಂಗ್ ಇಂದ ಫಸ್ಟ್ ಬ್ಯಾಟಿಂಗ್ ಪ್ರಿಫರೆನ್ಸ್ ಮಾಡ್ತೀವಿ ಅಂತ. ಸೊ ಅವರು ಅದೇ ಮೆಂಟಾಲಿಟಿಯಲ್ಲಿ ಇರೋದ್ರಿಂದ ಸೊ ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡು ಸ್ಕೋರ್ ಬೋರ್ಡ್ ಪ್ರೆಷರ್ ನ ಅವ್ರ ಮೇಲೆ ಹಾಕಿ ಆದಷ್ಟು ವಿಕೆಟ್ ಎತ್ಕೊಂಡ್ರೆ ಬೇಗ ಗೆಲ್ಬಹುದು SRH ಟೀಮ್ ಮೇಲೆ. ಅವ್ರ ಬೌಲಿಂಗ್ ಕೂಡ ಅಷ್ಟು ಚೆನ್ನಾಗಿಲ್ಲ SRH ಟೀಮ್. ಆದ್ರೆ ನಮ್ಮ RCB ಒಂಥರ ವಿಚಿತ್ರ, ಇದುವರೆಗೂ ಎಲ್ಲಾ ಮ್ಯಾಚಸ್ ಅಲ್ಲೂ ಸೋಲ್ತಾ ಬಂದಿದ್ರು, ಎಲ್ಲರನ್ನೂ ಸೋಲ್ತಾ ಬಂದಿದ್ದಂತ SRH ಮೇಲೆ ನೆನ್ನೆ ಗೆದ್ರು. ಈ ತರ ಗೆದ್ದು ಇವ್ರು ಫ್ಯಾನ್ಸ್ ಗೆ ತುಂಬಾ ಒಳ್ಳೆ ಖುಷಿನ ಕೊಟ್ರು. ಇದ್ರಲ್ಲಿ ನಮ್ ರಜತ್ ಪಟಿದಾರ್ ಅವ್ರದ್ದು ಕೊಡುಗೆ ಅಥವಾ ಅವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಸೊ ಇಂಡಿಯನ್ T20 ಟೀಮ್ ಸೆಲೆಕ್ಷನ್ಗೆ ಸೆಲೆಕ್ಷನ್ ಅವ್ರಿಗೆ ಇವ್ರ ಮೇಲೆ ಏನಾದ್ರು ಕಂಡು ಬೀಳತ್ತಾ? ಆಕ್ಚುಲಿ ಅಂತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ನಿಜ, ಬಟ್ ಕಂಟೆಂಡರ್ಸ್ ತುಂಬಾ ಜಾಸ್ತಿ ಇದ್ದಾರೆ. ಆಮೇಲೆ ಪ್ರಿಫರಬಲಿ ಲೆಫ್ಟ್ ಹ್ಯಾಂಡರ್ಸ್ ನ ಹುಡುಕ್ತಾ ಇರ್ತಾರೆ. ಯಾಕೆಂದ್ರೆ ನಮ್ದು ಇಂಡಿಯನ್ ಟೀಮ್ ಒಂಥರ ಯಾವಾಗ್ಲೂ ರೈಟ್ ಹ್ಯಾಂಡೆಡ್ ಟೀಮೇ ಆಗಿದೆ. ಯುವರಾಜ್ ಸಿಂಗ್ ಅವರ ರೈನಾ ಎಲ್ಲ ಹೋದ್ಮೇಲೆ ನಿಮ್ ಇಂಡಿಯನ್ ಟೀಮ್ ಅಲ್ಲಿ ಲೆಫ್ಟ್ ಹ್ಯಾಂಡರ್ಸ್ ನೋಡ್ರೆ ನಾವು ತುಂಬಾ ಕಡಿಮೆ. ಮಿಡ್ಲ್ ಆರ್ಡರ್ ಅಲ್ಲಿ ಒಬ್ಬ ಲೆಫ್ಟ್ ಹ್ಯಾಂಡರ್ ಬೇಕೇ ಬೇಕು. ಎಂತ ಡಮ್ಮಿ ಆಪೋಸಿಷನ್ ಆದ್ರೂ ರೈಟ್ ಟು ಲೆಫ್ಟ್ ಕಾಂಬಿನೇಷನ್ ಇದ್ದಾಗ ಎಂತ ಟೀಮಿಗೆ ಆದ್ರೂ ಅವ್ರನ್ನ ಸ್ವಲ್ಪ ಕಟ್ಟಾಕ ಸ್ವಲ್ಪ ಕಷ್ಟ. ಯಾಕಂದ್ರೆ 2 ಟೈಮ್ ಫೀಲ್ಡ್ ಸೆಟ್ ಚೇಂಜ್ ಮಾಡ್ತಾ ಇರಬೇಕು. ಬೌಲರ್ಗೂ ಕೂಡ ಲೈನ್ ಲೆಂತ್ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದರಿಂದ ಲೆಫ್ಟ್ ಹ್ಯಾಂಡರ್ಸ್ ಹುಡುಕ್ತಾ ಇರ್ತಾರೆ. ಸೊ ನಿಮ್ಗೆ ಆಬ್ವಿಯಸ್ಲಿ ಜೈಸ್ವಾಲ್ ಒಬ್ಬ ಕಂಟೆಂಟರ್ ಇದಾರೆ, ತಿಲಕ್ ವರ್ಮಾ ಇದಾರೆ, ಮತ್ತೆ ರಿಷಬ್ ಪಂತ್ ಆಸ್ ಅ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅವ್ರು ಇದಾರೆ, ಆಮೇಲೆ ರಿಂಕು ಸಿಂಗ್ ಇದಾರೆ. ಸೊ ನಿಮ್ಗೆ ಲೆಫ್ಟ್ ಹ್ಯಾಂಡರ್ಸ್ ಹುಡುಕ್ತಾ ಇದ್ದಾಗ ನಿಮ್ ಟೀಮ್ ಅಲ್ಲಿ ಅವ್ರು ಆಲ್ರೆಡಿ ಫಿಕ್ಸ್ ಮಾಡ್ಬಿಡ್ತಾರೆ. ಔಟ್ ಆಫ್ ದೀಸ್ 4 ಪೀಪಲ್ ಒಬ್ಬರು ಯಾರಾದ್ರೂ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ಇಬ್ರನ್ನ. ಸೊ ಆಮೇಲೆ ಕೊಹ್ಲಿ ರೋಹಿತ್ ಶರ್ಮಾ ಆಡ್ಲೇಬೇಕು. ಆಮೇಲೆ ರವೀಂದ್ರ ಜಡೇಜಾ ಇದಾರೆ, ಮತ್ತೆ ಬಿಟ್ಟೆ ಹೇಳೋದನ್ನ, ಜಡೇಜಾ ಇದೆ. ಸೊ ಜಡೇಜಾ ಇದಾರೆ. ಆಬ್ವಿಯಸ್ಲಿ ನಿಮ್ಗೆ ಅಲ್ಲಿ ರೈಟ್ ಹ್ಯಾಂಡರ್ಸ್ ಗೆ ಸ್ವಲ್ಪ ಇದು ಕಮ್ಮಿ ಇದೆ. ಯಾಕಂದ್ರೆ ಕೊಹ್ಲಿ ಆಡ್ತಾರೆ, ರೋಹಿತ್ ಶರ್ಮಾ ಆಡ್ತಾರೆ, ಸೂರ್ಯಕುಮಾರ್ ಯಾದವ್ ಇದಾರೆ. ನಿಮಗೆ ಅವ್ರಿಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರು ಈ T20 ವರ್ಲ್ಡ್ ಕಪ್ ಗೆ ಸಿಗೋದ್ ಕಷ್ಟ. ಮೇ ಬಿ ಫ್ಯೂಚರ್ ಅಲ್ಲಿ ಆ ರೋಹಿತ್ ಶರ್ಮಾ ಮತ್ತೆ ಕೊಹ್ಲಿ ಹೋದ್ಮೇಲೆ ಫ್ಯೂಚರ್ ಅಲ್ಲಿ ಪಕ್ಕ ಇಂಡಿಯನ್ ಟೀಮಿಗೆ ಆಡ್ತಾರೆ ಇವರು. ಯಾಕೆಂದ್ರೆ ರೋಹಿತ್ ಶರ್ಮಾ ಮತ್ತೆ ಕೊಹ್ಲಿ ಅವರೆಲ್ಲ ಯಾವ ತರ ಲೆಗಸಿ ಮೇಂಟೈನ್ ಮಾಡಿದ್ರು ಆ ತರ ಒಂದು ಲೆಗಸಿ ಮೇಂಟೈನ್ ಮಾಡುವಂತ ಪ್ಲೇಯರ್ ಅಂತ ನನಗೆ ಕಾಣಿಸ್ತಾ ಇದ್ದಾರೆ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಫ್ಯೂಚರ್ ಅಲ್ಲಿ ಪಕ್ಕ ಇವರು ಇಂಡಿಯನ್ ಟೀಮಿಗೆ ಆಡ್ತಾರೆ. ಬಟ್ ಈ T20 ವರ್ಲ್ಡ್ ಕಪ್ ಗೆ ಕಂಟೆಂಡರ್ ಆಗಿ ಕಾಣ್ತಾ ಇಲ್ಲ. ಸೊ ಓವರ್ ಆಲ್ ನಮ್ದು RCB ಪರ್ಫಾರ್ಮೆನ್ಸ್ ನೆನ್ನೆ ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಸೊ ಮುಂಬರುವ ಮ್ಯಾಚ್ ಗಳಲ್ಲಿ ಕೂಡ ಅವರು ಇದೇ ರೀತಿ ಪರ್ಫಾರ್ಮೆನ್ಸ್ ಮಾಡ್ಲಿ. ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಇದೇ ತರ ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ಲಿ, ನಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ಲಿ. ಈ ಸೀಸನ್ ಅಂತೂ ಆಗೋಯ್ತು, ಬಟ್ ಅಟ್ಲೀಸ್ಟ್ ಪರ್ಫಾರ್ಮೆನ್ಸ್ ನೋಡಿ ನಾವು ಖುಷಿ ಪಡೋಣ. ಫ್ಯೂಚರ್ ಸೀಸನ್ಗೆ ರಜತ್ ಪಟಿದಾರ್ ಮತ್ತೆ ಕೊಹ್ಲಿ ಅವರಿಬ್ಬರನ್ನ ಉಳಿಸ್ಕೊಂಡು ಇನ್ನು ಏನ್ ಮಾಡ್ತಾರ ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.